ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ. ನನಗೆ ಯಾವುದಾದ್ರೂ ಒಂದು ವಿಷಯವನ್ನ ತಿಳ್ಕೊಂಡಾಗ ಅದರ ಹಿಂದೆ ಮುಂದೆ ಸ್ಟೋರಿ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟ. ನಾನು ಹೀಗೆ ಹುಡುಕ್ತಿರ್ಬೇಕಾದ್ರೆ ನನ್ನ ತಲೆಯಲ್ಲಿ ತುಂಬ ವರ್ಷಗಳಿಂದ ಕೊರಿತಿದ್ದಂತಹ ಒಂದು ಕತೆ ಅಥವಾ ಒಂದು ಉತ್ತರ ಸಿಗದೇ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಮಂಕುತಿಮ್ಮನ ಕಗ್ಗವನ್ನ ಬರೆದವರು ಯಾರು ಅಂತ ಹೇಳಿ. ಈಗ ಮಂಕುತಿಮ್ಮನ ಕಗ್ಗಗಳು ಅಂತ ಏನ್ ಕರಿತೀವೋ ಆ ಕಗ್ಗಗಳ ಕರ್ತೃ ತಿಮ್ಮ ಅಂತ ಒಬ್ರು ಶಿಕ್ಷಕರು. ಅವರು ತನ್ನ ಸೋದರಳಿಯ ಸೋಮಿ ಅನ್ನೋವರಿಗೆ, ಸೋಮ ಅಥವಾ ಸೋಮಶೇಖರ ಅಂತ ಇರ್ಬೋದೇನೋ, ಅವರ ಪೂರ್ತಿ ಹೆಸರು ಸೋಮಿ ಅಂತ ಮೆನ್ಷನ್ ಆಗಿದೆ ಪುಸ್ತಕದಲ್ಲಿ. ಅವರಿಗೆ ಹೇಳ್ತಾರೆ ಅವರು, ನನಗೆ ಹಿಂಗೆ ನನಗೆ ಯಾವಾಗ ಅನ್ಸುತ್ತೋ ಅದನ್ನೆಲ್ಲ ಬರೆದು ಇಟ್ಟಿದ್ದೀನಿ, ಅದನ್ನ ಅವನಿಗೆ ಜೋಪಾನವಾಗಿ ಕೊಡಿ ಅಂತ ಹೇಳಿ. ಅವನು ಸೋದರಳಿಯ ತನ್ನ ತಂಗಿಯ ಮಗ ತಿಮ್ಮ ಅನ್ನೋರು ತನ್ನ ತಂಗಿಯ ಮಗ ಸೋಮಿಗೆ ಇದನ್ನು ಕೊಡಬೇಕು ಅಂತ ಹೇಳಿ ಪತ್ರ ಬರೆದು ಕಾಶಿ ಯಾತ್ರೆಗೆ ಹೊರಟೋಗ್ತಾರೆ. ಅವ್ರು ಬರೆದಿರುವಂತಹ ಕಡತಗಳು ಸೋಮಿಯವರಿಗೆ ಸಿಗುತ್ತೆ. ಅವರು ಅದನ್ನ ಕಗ್ಗ ಅಂತ ಹೇಳಿ ಮೆನ್ಷನ್ ಮಾಡಿ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಅನ್ನೋದು ಒಂದು ಹಿನ್ನೆಲೆ ಸ್ಟೋರಿ. ಬನ್ನಿ ಸ್ಟೋರಿ ಕೇಳುವ. ನಿಮಗೂ ಸ್ಟೋರಿ ಕೇಳಾದ್ಮೇಲೆ ಏನನ್ಸ್ತು ಅನ್ನೋದನ್ನ, ಅಭಿಪ್ರಾಯವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಳ್ಳಿಯ ಮಕ್ಕಳಿಗೆ ಗುರು, ಹಳ್ಳಿಗೆಲ್ಲ ಸ್ನೇಹಿತ, ಒಳ್ಳೆಯ ಬ್ರಾಹ್ಮಣ, ಹಸು ಮತ್ತು ಹಸುಳೆ ಎಂದು ಕರೆಸಿಕೊಳ್ಳುವ ಮತ್ತು ಕೊಂಕು ಮತ್ತು ಬಿಂಕಗಳನ್ನ ತಿಳಿಯದಿರುವ ಸಾಧುವಾದ ಅವನು ತನ್ನನ್ನು ಮಂಕುತಿಮ್ಮ ಎಂದು ಕರೆದುಕೊಳ್ಳುತ್ತಿದ್ದನು. ಈ ಬಾಳು ಏತಕೆ ಎಂದು ತನ್ನನ್ನು ತಾನೇ ಆಗಾಗ ಪ್ರಶ್ನಿಸಿಕೊಳ್ಳುವ ಅವನು ತನ್ನನ್ನು ಕೂಳು ಹೆಣವೆಂದು ಕರೆದುಕೊಳ್ಳುತ್ತಿದ್ದನು. ಅವನ ಊರಿನ ಸುತ್ತಮುತ್ತ 5 ಮೈಲಿ ದೂರದಿಂದ ಮಕ್ಕಳು ಅವನಲ್ಲಿ ಕಲಿಯಲು ಬರುತ್ತಿದ್ದರು. ಅವನನ್ನು ಕಂಡು ಹೆದರದೆ ಸಂತೋಷದಿಂದ ಮತ್ತು ಸಲಿಗೆಯಿಂದ ಮೇಷ್ಟ್ರೇ ಮೇಷ್ಟ್ರೇ ಎನ್ನುತ್ತಿದ್ದರು. ಅವನು ಹೊತ್ತಿಗೆ ಸರಿಯಾಗಿ ಶಾಲೆಗೆ ಬಂದು ಸಮಯ ವ್ಯರ್ಥವಾಗದಂತೆ ಪಾಠ ಹೇಳುತ್ತಿದ್ದನು. ಆಟ, ಅಮರ, ಮಗ್ಗಿ ಮತ್ತು ಬರಹಗಳನ್ನ ಹೇಳಿಕೊಡುತ್ತಿದ್ದನು. ಏಟು ಪೆಟ್ಟು, ಬೈಯುವುದು ಮತ್ತು ಗದರುವುದು ಅವನಿಗೆ ತಿಳಿಯದು. ಕತೆಗಳನ್ನ ಹೇಳಿ ಅವರ ತುಂಟತನವನ್ನ ಕಳೆಯುತ್ತಿದ್ದನು. ಎಲ್ಲರ ಜೊತೆಯಲ್ಲೂ ಮಿತವಾದ ಮಾತುಗಳನ್ನಾಡಿ ಸಂತೋಷದಿಂದ ಇರುತ್ತಿದ್ದನು. ಅವನ ತಾಯಿಯು ಅರ್ಧ ಕುರುಡಿ, ಒಂದು ಕಾಲದಲ್ಲಿ ಸಿರಿವಂತಿಕೆಯಿಂದ ಬಾಳಿ ಈಗ ಬಡತನಕ್ಕಿಳಿದವಳು. ಭಗವಂತನಲ್ಲಿ ನಂಬಿಕೆ ಇಟ್ಟು ತನ್ನ ಮಗಳ ಮನೆಗಾಗಿ ದುಡಿಯುತ್ತಿದ್ದಳು. ತನ್ನ ತಾಯಿ, ತಂಗಿ ಮತ್ತು ಭಾವನ ಮನೆಯಲ್ಲಿಯೇ ಲೋಕಸೇತುವಾದ ತಿಮ್ಮ ಗುರುವಿನ ವಾಸ. ಮದುವೆಯಾಗದಿರುವವನಿಗೆ ಬೇರೆ ಮನೆಯ ಅವಶ್ಯಕತೆ ಕಾಣಲಿಲ್ಲವೇನೋ. ಅವನು ಮದುವೆಯಾಗದ ಕಾರಣ ಯಾರಿಗೂ ತಿಳಿಯದು. ಬಡವ ಅಥವಾ ಸುಂದರನಲ್ಲವೆಂದೋ, ಯಾರು ಅವನಿಗೆ ಹೆಣ್ಣು ಕೊಡಲು ಬರಲಿಲ್ಲವೇನೋ, ಅಥವಾ ಅವನೇ ಬೇಡ ಎಂದನೋ. ಹೇಗಾದರೂ ಇರಲಿ, ಅವನು ಸರಳ ಮನದ ತೃಪ್ತಿಯಿಂದ 50 ವರ್ಷಗಳನ್ನ ಹೀಗೆಯೇ ಕಳೆದನು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ನಾರಸಿಂಹ ಶತಕವನ್ನ ಹಾಡಿ ರಾತ್ರಿಯ ಹೊತ್ತು ರಾಮದಾಸ ಕೀರ್ತನೆಗಳನ್ನ ಹಾಡುತ್ತಿದ್ದನು. ಬಿಡುವಿನ ಸಮಯದಲ್ಲಿ ದೇವಸ್ಥಾನದಲ್ಲಿ ಕುಳಿತುಕೊಂಡು ದೇವರ ಧ್ಯಾನವನ್ನು ಮಾಡುತ್ತಾ ಜೀವನದ ಹೊರೆಯನ್ನ ಹೊರದಂತೆ ಬಾಳುತ್ತಿದ್ದನು. ಭಾನುವಾರದಂತೂ ಒಂದು ಬೆಟ್ಟದ ಮೂಲೆಯನ್ನು ಸೇರಿ ದಿಗಂತವನ್ನು ನೋಡುತ್ತಾ ಕುಳಿತುಕೊಂಡಿರುವವನು ದೇವಸ್ಥಾನದ ಒಂದು ಮಬ್ಬು ಮಂಟಪದಲ್ಲಿ ಕುಳಿತುಕೊಂಡು ಬಂದು ಹೋಗುವ ಭಕ್ತರನ್ನ ಮರುಕ ತುಂಬಿದ ನೋಟದಿಂದ ನೋಡುತ್ತಿದ್ದನು. ಒಂದು ಹಳೆಯ ಹೊದಿಕೆಯನ್ನ ಕಾಲಿನಿಂದ ತಲೆಯವರೆಗೆ ಹೊದ್ದುಕೊಂಡು ಅವನ ಹೊಳೆಯುವ ಕಣ್ಣುಗಳನ್ನ ಕಾಣಿಸಿದವರಿಗೆ ಒಂದು ಮೂಟೆಯಂತೆಯೇ ಕಾಣುತ್ತಿದ್ದನು. ಅವನ ಗುರುತನ್ನು ತಿಳಿದ ಯಾರಾದರೂ ಏನನ್ನಾದರೂ ಹೇಳಿದರೆ ಅವನು ಹೆಚ್ಚಿಗೆ ಮಾತನಾಡದೆ ಕಿರುನಗೆಯಿಂದ ಬದಲು ನುಡಿಯುತ್ತಿದ್ದನು. ಅವನ ತಂಗಿಗೆ ಒಬ್ಬ ಮಗ. ಅವನು ಮುದ್ದಿನಿಂದ ಬೆಳೆದವನು. ತಿಮ್ಮ ಗುರುವಿನ ಜೀವ ಮತ್ತು ಲೋಕವೆಲ್ಲವೂ ಇವನೇ. ಇವನ ಹೆಸರು ಸೋಮಿ. ಅವನ ಸೋದರ ಮಾವ ಇವನನ್ನ
ಎತ್ತಿ ನಡೆಸಿ ಲಾಲಿಸಿ ಪ್ರೀತಿ ಮತ್ತು ಪ್ರೇಮದಿಂದ ಬರಹ ಪದ್ಯಗಳನ್ನ ತಿದ್ದಿಸಿ ಕಲಿಸಿ ಅವನ ಮುಂಜಿಯಾದುದನ್ನು ನೋಡಿ ವಿದ್ಯೆಯನ್ನ ಹೆಚ್ಚಿಸುತ್ತಾನೆ. ಸೋಮಿಯ 16ನೆಯ ಹುಟ್ಟಿದ ಹಬ್ಬವನ್ನ ಆಚರಿಸಿ ಆನಂದಿಸುತ್ತಾನೆ. ತಾನು ಈಗ ಧನ್ಯಳಾದೆನೆಂದು ಸೋಮಿಯ ಅಜ್ಜಿ ಹಿಗ್ಗಿದಳು. ಇದಾದ 10 ವಾರದ ಬಳಿಕ ಅವಳು ಇಹಲೋಕವನ್ನ ತ್ಯಜಿಸಿದಳು. ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸೋಮಿಯು ಮೈಲಾರಕ್ಕೆ ಹೊರಡುವುದೆಂದು ನಿರ್ಧರಿಸಲಾಗಿ ಅವನು ಮೂಟೆಯನ್ನು ಕಟ್ಟಿದ. ಊರಿಗೆ ಹೊರಡುವ ದಿನ ಬಂದಾಗ ಅವನ ಮುಖದಲ್ಲಿ ಉತ್ಸಾಹ ತುಂಬಿ ಬಂತು. ಆದರೆ ಅವನ ಸೋದರ ಮಾವ ತಿಮ್ಮಗುರುವಿನ ಧ್ವನಿಯಲ್ಲಿ ಸ್ವಲ್ಪ ಗದ್ಗದ ಉಂಟಾಯಿತು. ಅವನ ಮನಸ್ಸಿನಲ್ಲಿ ಆವತ್ತು ಸಂತೋಷದ ಜೊತೆಗೆ ಚಿಂತೆಯೂ ಬೆರೆಯಿತು. ತನ್ನ ಸೋದರಳಿಯನ ಅಗಲಿಕೆಯ ವ್ಯಸನವು ಅವನ ಮನಸ್ಸನ್ನ ಕೊರೆಯಿತು. 5 ವಾರದ ನಂತರ ತಿಮ್ಮ ಗುರುವಿನ ಮೂಡಲೂರಿನಿಂದ ಮಂಡುಗೆರೆಗೆ ವರ್ಗವಾಗಿ ಅವನು ಅಲ್ಲಿಗೆ ಹೊರಟು ಹೋದನು. ಕೆಲವು ತಿಂಗಳ ನಂತರ ಅವನು ಮೈಲಾರಕ್ಕೆ ಹೊರಟು ಒಂದು ಪಟ್ಟಣದ ಬೆಡಗನ್ನ ನೋಡಿದನು. ಹುಡುಕಿಕೊಂಡು ಹೋಗಿ ಸೋಮಿಯ ವಿದ್ಯಾರ್ಥಿ ನಿಲಯವನ್ನ ಮುಟ್ಟಿದನು. ಅದರ ದರ್ಪ ಮತ್ತು ಅಂದಗಳನ್ನ ಕಂಡು ಆಶ್ಚರ್ಯಪಟ್ಟನು. ಹತ್ತಿರದ ಬಯಲಿನಲ್ಲಿ ಸೋಮಿಯು ಚೆಂಡಿನ ಆಟವನ್ನು ಆಡುತ್ತಿದ್ದ. ತನ್ನ ಸ್ನೇಹಿತರ ಜೊತೆ ನಾಗರಿಕದ ಹೆಮ್ಮೆಯನ್ನು ತೋರುತ್ತಿದ್ದ. ಅವನ ಮಾತು, ನಗು, ನಡಿಗೆ ಮತ್ತು ಉಡುಗೆಗಳೆಲ್ಲವೂ ಕೊಂಚ ಹೊಸ ರೀತಿಯಾಗಿ ಅವನ ಮಾವನ ಹಳ್ಳಿಯ ಕಣ್ಣುಗಳಿಗೆ ದೊಡ್ಡ ರೀತಿಯಂತೆ ಕಾಣಿಸಿತು. ತನ್ನ ಸೋದರಳಿಯನು ಆಟವನ್ನು ಮುಗಿಸಿ ಬರಲೆಂದು ಮಾವ ಅಲ್ಲೇ ಕುಳಿತನು. ಅಂಗಳದಿಂದ ಆ ನೋಟವನ್ನು ನೋಡಿ ಸ್ವಲ್ಪ ಸಮಯವನ್ನು ಕಳೆದನು. ಕತ್ತಲಾದ ನಂತರ ಸೋಮಿಯು ತನ್ನ ಸ್ನೇಹಿತರ ಜೊತೆ ತನ್ನ ಜಾಗಕ್ಕೆ ಬಂದನು. ಅವನ ಮಾವನನ್ನು ಅಲ್ಲಿ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಸ್ನೇಹಿತರ ಜೊತೆಯಲ್ಲಿದ್ದ ಸೋಮಿಯು ಪ್ರೀತಿಯಿಂದ ತನ್ನ ಸೋದರ ಮಾವನನ್ನ, ಏನು ಮಾವ, ಯಾವಾಗ ಬಂದೆ, ಹೇಗೆ ಬಂದೆ, ಒಳಗ್ ಬನ್ನಿ, ಎಲ್ಲರೂ ಸುಖವಾಗಿ ಚೆನ್ನಾಗಿರುವರು ತಾನೆ ಎಂದು ಕೇಳಿದ. ಮಾವನಾದರೋ, ಎಲ್ಲರೂ ಚೆನ್ನಾಗಿದ್ದಾರೆ, ನೀನು ಸುಖವಾಗಿರುವೆ ತಾನೆ ಎಂದು ಸೋಮಿಯನ್ನ ಕೇಳುತ್ತಾನೆ. ಸೋಮಿಯ ನಡತೆಯಲ್ಲಿ ಮಾವನಿಗೆ ಒಂದು ಹಿಡಿತವನ್ನ ಕಂಡು ಏನಾದರೂ ವ್ಯತ್ಯಾಸವಾಯಿತೇನೋ ಎಂದು ಅವನ ಮಾವನಿಗೆ ಬಿಗಿದ ಉಂಟಾಗುತ್ತದೆ. ಮಾವನಾದರೋ ಹರಕಲು ಹಂಗಿ, ಹುಲುಸುಗಡ್ಡ ಮತ್ತು ಹಳ್ಳಿಯ ರೀತಿಯಲ್ಲಿರುವವನು. ಸೋದರಳಿಯನದು ಪಟ್ಟಣದ ವೇಷಭೂಷಣ, ಟಿವಿಯ ನೋಟ ಮತ್ತು ಆಂಗ್ಲರ ರೀತಿ. ಕೆಲವು ನಿಮಿಷಗಳು ಹೀಗೆಯೇ ಕಳೆದವು. ಸ್ನೇಹಿತರೆಲ್ಲ ಹೊರಟ ನಂತರ ಮಾವ ಮತ್ತು ಅಳಿಯ ಹಿಂದಿನಂತೆ ಹರಟಲು ಸೇರಿದರು. ಮಾವನು ತನ್ನ ಮೂಟೆಯನ್ನ ತೆಗೆದು 2 ತುಪ್ಪದ ಕುಡಿಕೆ, ಅವಲಕ್ಕಿ, ಬೆಲ್ಲ, ಅರಳು ಹಿಟ್ಟು ಮತ್ತು ಕೋಡು ಬಳೆಗಳನ್ನ ಅಳಿಯನಿಗೆ ಕೊಟ್ಟನು. ಸೋಮಿಯು ತಕ್ಷಣ ಸ್ವಲ್ಪ ಕೋಡು ಬಳೆಯನ್ನ ಮುರಿದು ಬಾಯಿಗಿಟ್ಟುಕೊಂಡು ಉಳಿದುದನ್ನು ಮೇಜಿನೊಳಗೆ ಸುರಿದು ಜಾಗಟೆ ಸದ್ದಾಗಲು ಸಂಜೆಯ ಊಟಕ್ಕೆಂದು ಹೊರಟನು. ಮಾವನು ಇವತ್ತು ಏಕಾದಶಿಯಾದ್ದರಿಂದ ಅವನು ಊಟವನ್ನು ಮಾಡಲಾರೆನೆನ್ನಲು ಸೋಮಿಯು ಮಾವನಿಗೆ ಪೇಟೆಯಿಂದ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣುಗಳನ್ನ ತಂದುಕೊಟ್ಟನು. ಸಂಜೆಯ ಸಂಧ್ಯಾವಂದನೆಯ ನಂತರ ಮಾವನು ಫಲಾಹಾರವನ್ನ ಮಾಡಿ ಕುಳಿತನು. ಸೋಮಿಯು ಊಟವು ಆದ ನಂತರ ಸಾವಕಾಶವಾಗಿ ಮಾತುಕತೆಗಳನ್ನಾಡಿದರು. ಪ್ರೀತಿಯ ಮಾತುಗಳು, ಮನೆಯ ಮಾತುಗಳು, ಊರ ಮಾತುಗಳು, ಎಲ್ಲಾ ಮಾತುಗಳು, ಎಲ್ಲಾ ವಿಧವಾದ ಮಾತು, ಹರಟೆ, ಅಂತರಂಗದ ವಾರ್ತೆ, ಸವಿ ನೆನಪುಗಳು ಮತ್ತು ನಗುವಿನ ತರಂಗಗಳು ಹೊಮ್ಮಿದಾಗ ಮಾವನಿಗೆ, ಓಹೋ, ಇವನು ಚಿಕ್ಕವನಾಗಿದ್ದಾಗ ನನ್ನ ತೊಡೆಯ ಮೇಲಾಡಿದ ಸೋಮಿಯೇ ಹೌದು ಎಂದು ತಿಳಿಯುತ್ತದೆ. 3/4 ರಾತ್ರಿಯಾದ ನಂತರ ಮಾವನು ಎದ್ದು ತನ್ನ ತಲೆಗೆ ಮೂಟೆಯನ್ನು ಹೊರಿಸಿ ಹೊರಟು ನಿಲ್ಲುತ್ತಾನೆ. ಇಷ್ಟು ಬೇಗ ಏಕೆ ಹೊರಡುವೆರೆನ್ನುತ್ತಾ ಸೋಮಿಯು ಸಹ ಎದ್ದನು. ನಾನು ಮಾತನಾಡುವುದು ಇನ್ನೂ ಸಾಕಷ್ಟಿದೆ ಎನ್ನುತ್ತಾನೆ. ಇನ್ನೂ ಒಂದು ದಿನ ಇಲ್ಲೇ ಇದ್ದರೆ ನಾವು ಜೊತೆಯಾಗಿ ಊಟ ಮಾಡಬಹುದು ಎಂದು ಸೋಮಿಯು ಮಾವನನ್ನ ಹಂಬಲಿಸಿ ಬೇಡುತ್ತಾನೆ. ಪ್ರಯಾಣಕ್ಕೆ ಇದು ಸರಿಯಾದ ಸಮಯ. ನಾಳೆ ನನಗೆ ಶಾಲೆ ಇರುವುದರಿಂದ ಅದನ್ನು ತಪ್ಪಿಸಿಕೊಳ್ಳಲಾರೆ. ಮೊನ್ನೆ ರಾತ್ರಿ ಕನಸಿನಲ್ಲಿ ನಿನ್ನನ್ನು ಕಂಡೆ. ನಿನ್ನನ್ನು ಕಣ್ಣು ತುಂಬ ನೋಡುವ ಆಸೆ ತಡೆಯಲಾರದೆ ನಿನ್ನೆ ರಜಾ ಹಾಕಿ ಬಂದೆ. ಇವತ್ತು ಭಾನುವಾರ, ತಂಪಾಗಿರುವ ಹೊತ್ತಿನಲ್ಲಿ ಹೊರಟರೆ ಬೇಗ ದಾರಿ ಕಳೆಯುತ್ತದೆ. 10 ಗಂಟೆಯ ಹೊತ್ತಿಗೆ ಕೀರುಹೊಳೆಯ ದಡವನ್ನ ಸೇರುತ್ತೇನೆ. ಛತ್ರದಲ್ಲಿ ಊಟವನ್ನ ಮುಗಿಸಿ
ಆಯಾಸವನ್ನ ಪರಿಹರಿಸಿಕೊಂಡು ಪುನಃ 3 ಗಂಟೆ ನಡೆದು ಸಂಜೆಯ ಹೊತ್ತಿಗೆ ಊರನ್ನ ಸೇರುತ್ತೇನೆ. ನಾಳೆ ಬೆಳಿಗ್ಗೆ ಸಂಜೆಯ ಸಮಯಕ್ಕೆ ಮಂಡುಗೆರೆಯಲ್ಲಿ ಇರುತ್ತೇನೆ ಎಂದು ಮಾವನು ಹೊರಟು ನಿಲ್ಲುತ್ತಾನೆ. ಚಿಂತೆಯಿಂದ ಕೂಡಿದ ಅಳಿಯ ಮಾವನ ಜೊತೆ ಸ್ವಲ್ಪ ದೂರ ನಡೆಯುತ್ತಾನೆ. ಬೆಳಗಾದಾಗ ದುಃಖದಿಂದೊಡಗೂಡಿದ ಸೋಮಿ ವಾಪಸ್ಸು ಬರುತ್ತಾನೆ. ತನ್ನ ಮನಸ್ಸಿನ ತಳಮಳವನ್ನು ನುಂಗಿಕೊಂಡು ಮಾವನು 2 ಗಾವುದ ದೂರ ನಡೆಯುತ್ತಾನೆ. 1 ತಿಂಗಳು ಕಳೆದ ನಂತರ ಸೋಮಿಯ ತಂದೆಗೆ ತಿಮ್ಮಗುರುವಿನ ಆಸೆಯನ್ನು ಹೊತ್ತ ಒಂದು ಕಾಗದ ಬಂತು. ಅವನು ತನ್ನ ಭಾವನಿಗೆ ನಮಸ್ಕರಿಸಿ ಈ ರೀತಿ ಬರೆದಿರುತ್ತಾನೆ: ಇದು ನನ್ನ ಕೊನೆಯ ಪತ್ರ. ನಾನು ತಿರುಪತಿಗೆ ಬಂದಿದ್ದೇನೆ. ನನಗೆ ಕೆಲಸ ಸಾಕು ಎಂದು ನನ್ನ ಮೇಲಿನವರಿಗೆ ಬರೆದಿದ್ದೇನೆ. ನನ್ನ ಸಾಲ ಇತ್ಯಾದಿ ಲೆಕ್ಕಗಳೆಲ್ಲವನ್ನೂ ಸಲ್ಲಿಸಿದ್ದೇನೆ. ಇಲ್ಲಿಂದ ಕಾಶಿಗೆ ಹೋಗೋಣವೆಂದು ಮನಸ್ಸು ಮಾಡಿರುವೆನು. ನನಗೆ ತೊಂದರೆಗಳೇನೂ ಇಲ್ಲ, ಚಿಂತೆಗೆ ಕಾರಣಗಳೇನೂ ಇಲ್ಲ. ಸೋಮಿಯು ಪ್ರಾಯಕ್ಕೆ ಬಂದ ನಂತರ ನನ್ನೆದೆ ಹಗುರವಾಯಿತು. ಭಗವಂತನ ಕೃಪೆಯಿಂದ ಅವನು ಬೆಳೆದು ಸುಖ ಮತ್ತು ಯಶಸ್ಸುಗಳನ್ನು ಗಳಿಸಲಿ. ಏನೋ ಒಂದು ವಿಧವಾದ ಮಮತೆ, ಮೋಹ ಮತ್ತು ಋಣಾನುಬಂಧಗಳನ್ನು ನನ್ನನ್ನು ಅವನ ಕಾರಣದಿಂದ ಇಷ್ಟು ದಿನವೂ ಅಲ್ಲಿಯೇ ಕಟ್ಟಿ ನಿಲ್ಲಿಸಿತು. ಇವಾಗ ಅವನು ತನ್ನ ಶಕ್ತಿಯಿಂದಲೇ ಬೆಳೆಯಲು ಸಮರ್ಥನಾಗಿದ್ದಾನೆ. ನಮಗಾದರೋ ಈಗ ಅಂತರಾತ್ಮದ ಸೇವೆಯನ್ನು ಮಾಡುವುದೇ ಯೋಗ್ಯವಾದದ್ದು. ಇಂತಹ ಒಂದು ದಿನಕ್ಕಾಗಿ ನಾನು ದೇವರನ್ನ ಕಾಡಿ ಬೇಡುತ್ತಿದ್ದೆ. ಸೋಮಿಯ ಅಭ್ಯುದಯದಿಂದ ನಾನು ಈಗ ಸಂತೋಷವನ್ನು ಅನುಭವಿಸುತ್ತಿರುವೆನು. ನನ್ನ ಮನಸ್ಸು ಇನ್ನು ಯಾವ ಭಾಗ್ಯವನ್ನೂ ಬೇಡುತ್ತಿಲ್ಲ. ಲೋಕದ ಇನ್ಯಾವ ಕರ್ತವ್ಯವೂ ನನಗೆ ತೋರುತ್ತಿಲ್ಲ. ಈಗ ಪರಮಾತ್ಮನ ಸೇವೆಯನ್ನು ಮಾಡುವ ಸಮಯ ಒದಗಿ ಬಂದಿದೆ. ತೀರ್ಥಯಾತ್ರೆ ಮಾಡಲಿಕ್ಕೆ ಇದೇ ಸುಸಮಯ. ನಾನು ಇನ್ನು ನಿಧಾನಿಸಬಾರದು. ನಾನು ಮಂಡುಗೆರೆಯಲ್ಲಿದ್ದ ಮನೆಯ ಒಂದು ಗೂಡಿನಲ್ಲಿ ಏನೋ ಬರೆದಿರೋ ಒಂದು ಕಡತವನ್ನ ಒಂದು ಗಂಟಿನಲ್ಲಿ ಕಟ್ಟಿರಿಸಿರುವೆನು. ಸೋಮಿಯು ಅದನ್ನು ನೋಡಿ ತೆಗೆದುಕೊಂಡು ತನ್ನಲ್ಲಿ ಸೇರಿಸಿಕೊಳ್ಳಲಿ. ನೀವು ಯಾರು ನನ್ನನ್ನು ಬಹಳವಾಗಿ ಜ್ಞಾಪಿಸಿಕೊಳ್ಳದೇ ಇರಿ. ನನ್ನನ್ನು ಮರೆತು ಬಿಡಿ. ನಿಮಗೆ ನನ್ನ ಮೇಲಿನ ಪ್ರೀತಿಯು ಉಕ್ಕಿ ವ್ಯಸನವು ಕೆರಳಿದಾಗ ದೀಪವೊಂದನ್ನ ಸೋಮಶಿವನ ದೇವಸ್ಥಾನದ ಒಳಗೆ ಇಟ್ಟು ದೇವರಿಗೆ ನಮಸ್ಕರಿಸಿ. ಆ ದೇವನು ಒಲಿದು ನಿಮ್ಮೆಲ್ಲರನ್ನು ಹರಸಿ ಸಲಹುತ್ತಾನೆ. ಜೀವನದ ಮಾರ್ಗವನ್ನು ಸುಗಮವನ್ನಾಗಿಸಿ ನಿಮ್ಮೆಲ್ಲರನ್ನು ನಡೆಸುತ್ತಾನೆ. ಸೋಮಿಯ ತಂದೆ ತಾಯಿಗಳಿಗೆ ಈ ಕಾಗದದಿಂದ ಸ್ವಲ್ಪ ದುಃಖ ಉಂಟಾಯಿತು. ಸೋಮಿಯ ಕಣ್ಣಿನಲ್ಲಿ ನೀರುಕ್ಕಿತು. ಸೋಮಿಯು ಮಂಡುಗೆರೆಗೆ ಹೋಗಿ ಆ ಕಡತವನ್ನು ನೋಡಿದನು. ಜೀವನಕ್ಕೆ ಒಪ್ಪುವ ಸಿದ್ಧಾಂತದ ಮಥಿತವನ್ನ ಅದರಲ್ಲಿ ಅವನು ಸ್ವಲ್ಪ ಮಟ್ಟಿಗೆ ಕಂಡನು. ತನ್ನ ಸ್ನೇಹಿತರ ತೃಪ್ತಿಗೆಂದು ಸೋಮಿಯು ಹಲವು ಪಂಕ್ತಿಗಳನ್ನು ಆರಿಸಿ ಬರೆದು ನಕಲಿಸಿದ ಪುಸ್ತಕವಿದು ಮಂಕುತಿಮ್ಮನ ಕಂತೆ. ಈಗ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಯಾವಾಗ್ಲೂ ಮಂಕುತಿಮ್ಮನ ಕಗ್ಗವನ್ನ ಓದ್ತಾ ಇರ್ತೀವಿ. ಎಷ್ಟೊಂದು ಜೀವನ ಮೌಲ್ಯಗಳಿರುತ್ತೆ ಅದರಲ್ಲಿ. ಅದನ್ನು ಯಾರು ಬರೆದ್ರು, ಅದರ ಹಿಂದಿನ ಕತೆ ಏನು ಅಂತ ಹೇಳಿ ನನಗೂ ಇತ್ತು. ತುಂಬಾ ಸತಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ, ಯಾರು ಬರ್ದಿದ್ದು ಮಂಕುತಿಮ್ಮನ ಕಗ್ಗ, ಯಾರಿದು ತಿಮ್ಮ ಅಂತ ಹೇಳಿ. ಅದನ್ನ ನಮಗೆ ಒಂದು ಪುಸ್ತಕದ ರೂಪದಲ್ಲಿ, ಕಡತದ ರೂಪದಲ್ಲಿ ಕೊಟ್ಟವರು ಸೋಮಿ. ತಿಮ್ಮ ಅವರ ಸೋದರಳಿಯ. ಈ ಕತೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮುಂದೆ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಆ ವಿಷಯವನ್ನ ಮುಟ್ಸೋಕೆ ಪ್ರಯತ್ನ ಮಾಡ್ತೀನಿ.